ಒಳಗಡೆ ಪೈಪ್ ಹಾಕುವಂತ ಗುತ್ತಿಗೆದಾರನ್ ಕೇಳಿದಕ್ಕೆ ನಮ್ಮ ಮೇಲೆ ಹಲ್ಲೆ ಮಾಡಕ್ ಬಂದ್ಬಿಟ್ರು. ಕಾಮಗಾರಿ ಕಲ್ಪೆ ಆಗ್ತೈತೆ. ಉದಾಹರಣೆ ನೋಡಪ್ಪ, ನೀನು ಒಂದ್ 15 ದಿವಸ ಮುಂಚೆ ಅಲ್ಲಿ ಪೈಪ್ ಹಾಕಿದೀರಾ, ಅದೇ ಹಳ್ಳ ಬಿದ್ದೈತೆ. ಇಲ್ಲೆಲ್ಲ 30 ಟನ್ 40 ಟನ್ ಗಾಡಿಗಳು ಓಡಾಡ್ತವೆ. ಕಾಮಗಾರಿ ಇಷ್ಟು ಮೇಲೆ ಮಾಡ್ಬೇಡಪ್ಪ ಒಳಗಡೆ ಹಾಕಂದ್ರೆ ಯಾವ ಅಧಿಕಾರಿಗೆ ಹೇಳ್ಕೊ ಹೋಗು, ನನ್ಗೆಲ್ರೂ ಗೊತ್ತು ಅಂತ ಉಡಾಫೆ ಆಗಿ ಉತ್ತರ ಕೊಡ್ತಾನೆ ಸರ್. ಅದ್ರ ವಿರುದ್ಧವಾಗಿ ನಾವು ಕಚೇರಿ ಮುಂದೆ ಪ್ರತಿಭಟನೆ ಕೂತ್ಕೊಂಡ್ವಿ. ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಅಧಿಕಾರಿಗಳು ಹೇಳ್ತಾರೆ ಇವತ್ತು ಸರ್ಕಾರಿ ರಜೆ ಇದೆ, ನಾವು ರಜದಾಗಿದ್ದೀವಿ ಅಂತ ಹೇಳ್ತಾರೆ. ಸರ್ ಇದು ಪೈಪ್ ಲೈನ್ ವಾಟರ್ದು ಒಂದು 3 ಕಡೆ ಪೈಪ್ ಲೈನ್ ಇದು ಇದ್ ಮಾಡ್ತಾರೆ. ಓವರ್ ಟ್ಯಾಂಕ್, ಸಬ್ ಓವರ್ ಟ್ಯಾಂಕ್ ಮಾಡ್ತಾರೆ. ಅದರಿಂದ ಪಬ್ಲಿಕ್ಗೆ ನೀರ್ ಅನುಕೂಲ ಆಗ್ಲಿ ಅಂತ ಮಾಡಿಸ್ತಾರೆ. ಆದ್ರೆ ಕಲ್ಪೆ ಕಾಮಗಾರಿ ಸರ್, ನಾವು ಕಟ್ಟೋ ತೆರಿಗೆ ಅನ್ನದಾಗೆ ಕೆಲಸ ಮಾಡಿಸಿ ಈ ತರ ಮಾಡಿಸ್ಬೇಕಂತ ನಾವು ಪ್ರಶ್ನೆ ಮಾಡೋದು. ಕೇಳಿದಕ್ಕೆ ಗುತ್ತಿಗೆ ತರ ಹೇಳ್ತಾನೆ, ಉಡಾಫಿಯಾಗಿ ಹೇಳ್ತಾನೆ. ಮತ್ತೆ ಸರ್ ಈ ಕಾಮಗಾರಿ ಯಾವ್ದು, ಯಾರ ಅನುದಾನ ಏನು ಅಂತ ಒಂದು ಬೋರ್ಡ್ ಹಾಕಿಲ್ಲ. ಮಾಹಿತಿ ಕೇಳಿದ್ರೆ ಬಿಡ್ರಿ ನಮ್ಗೆ ಗೊತ್ತು, ಯಾವ ಅಧಿಕಾರಿಗೆ ಹೇಳ್ತೀರಿ ಹೇಳ್ಕೊಳ್ರಿ ಅಂತಾರೆ. ನಮ್ಮ ಮೇಲೆ ಎಲ್ಲ JCP ಬರ್ತಾರೆ, ನಮ್ಮ ಅಣ್ಣವ್ರು ಉಡಾಫಿಯಾಗಿ ಮಾತಾಡ್ತಾರೆ. ನಮ್ಮ ಅಣ್ಣವ್ರು ಉಡಾಫಿಯಾಗಿ ಮಾತಾಡಿದ್ಮೇಲೆ ನಮ್ಮ ಅಣ್ಣವ್ರು ನಮ್ಮನ್ನ ಕರೀತಾರೆ, ಹಿಂಗೆಲ್ಲ ಮಾಡ್ತಾವ್ರ ಬಾಪ ಅಂತ. ನಾವು ಬಂದ್ಮೇಲೆ JCP ಬರ್ತಾರೆ ನಮ್ಮ ಮೇಲೆ ಗುತ್ತಿಗೆದಾರರು. ಸರ್ ಎಲ್ಲ ಲೋ ಕ್ವಾಲಿಟಿ ಸರ್, ಇದು ಕಲ್ಪೆ ಕಾಮಗಾರಿ, ಇದು ಸಂಪೂರ್ಣ ಕಲ್ಪೆ ಕಾಮಗಾರಿ. ಸಾರ್ವಜನಿಕರ ಹಣದಲ್ಲಿ ಕಲ್ಪೆ ಕಾಮಗಾರಿ ಮಾಡ್ತಾರೆ. ಇದ್ರಾಗ ಯಾವ ಅಧಿಕಾರಿಗಳು ಯಾರು ಶಾಮೀಲಾಗೋರು ನಮಗ್ ಗೊತ್ತಿಲ್ಲ. ಇದು ಸಂಪೂರ್ಣವಾಗಿ ತನಿಖೆ ಆಗೋವರೆಗೂ ಕಾಮಗಾರಿ ಮಾಡಬಾರ್ದು ಅಂತ ನಮ್ಮ ಒತ್ತಾಯ. ಸರ್ ಜಾಸ್ತಿ ಅವ್ರೆ ಸರ್, ಹೊರಗಡೆಯಿಂದನೂ ಬರ್ತಾರೆ. ಇಲ್ಲಿ ಸರ್ಕಾರದಿಂದ ಲೈಸೆನ್ಸ್ ಪಡ್ಕೊಂಡಿರೋರು ವ್ಯಾಪಾರ ಮಾಡ್ತಾರೆ, ಮಾಮೂಲಿ ನಾರ್ಮಲ್ ಆಗು ವ್ಯಾಪಾರ ಮಾಡ್ತಾರೆ. ರೈತರು ಬರ್ತಾರೆ, ಯಾರಿಗೂ ಏನು ಇದಿಲ್ಲ. ನಾವು ಪ್ರತಿ ವಾರ 7 ದಿವಸಕ್ಕೊಂದ್ಸತಿ 6 ದಿವಸಕ್ಕೊಂದ್ಸತಿ ನಾವು ಸರ್ಕಾರಕ್ಕೆ ಚೆಸ್ ಕಟ್ತೀವಿ. ನಮ್ಮ ಅನುದಾನದಲ್ಲಿ ವರ್ಕ್ ಮಾಡಿಸ್ತಾ ಇರೋದು. ಈ ತರ ಕಲ್ಪೆ ಕಾಮಗಾರಿ ಯಾಕೆ ಬೇಕು ಅಂತ ನಾವು ಪ್ರಶ್ನೆ ಮಾಡ್ತಾ ಇರೋದು. ರೈತರಿಗೆ ಅನುಕೂಲ ಆಗ್ಲಿ ಅಂತ ಮಾಡಿಸ್ತಾ ಇರೋದು. ಈ ತರ ಕಲ್ಪೆ ಕಾಮಗಾರಿ ಯಾಕೆ ಮಾಡಿಸ್ಬೇಕು? ಕೇಳಿದಕ್ಕೆ ಉಡಾಫ್ ಮಾತಾಡ್ತಾರೆ, ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ಗುತ್ತಿಗೆದಾರರು. ಸರ್ ಈ ಕಾಮಗಾರಿ ಸಂಪೂರ್ಣ ತೆಗಿಬೇಕು. ಸಂಪೂರ್ಣ ಕಾಮಗಾರಿ ನಿಲ್ಲಿಸಿ ಯಾವ ಕಾಂಟ್ರಾಕ್ಟ್ ಆಗೈತೋ ಅವ್ನ್ ಬೋರ್ಡ್ ಹಾಕಿ ಯಾವ ಅನುದಾನ ಏನು ಅಂತ ಎಲ್ಲ ಸಂಪೂರ್ಣ ನಮಗೆ ಮಾಹಿತಿ ಕೊಟ್ಟು ಎಷ್ಟು ಅಡಿ ಬೇಕು ಎಲ್ಲ ಮಾತಾಡಿ ನಮ್ಮ ಸಮ್ಮುಖದಲ್ಲಿ ಕೆಲಸ ಮಾಡ್ಬೇಕು. ಇಲ್ಲಾಂದ್ರೆ ಸಂಪೂರ್ಣ ಕೆಲಸ ನಿಲ್ಲಿಸ್ಬೇಕು ಸರ್. ಪೈಪ್ಗಳು ನೀವೇ ನೋಡಿ ಸರ್, ಅರ್ಧ ಅಡಿ ಆಗ್ದಿಲ್ಲ. ಇಲ್ಲೆಲ್ಲ 40 ಅಡಿ 40 ಫೀಟ್ ಕಂಟೈನರ್ಗಳು ಓಡಾಡ್ತವೆ, 40 ಟನ್ ಓಡಾಡ್ತವೆ ಸರ್. ಅನ್ನೇ ಭಾಗ ಸ್ಕೀಮ್ ಬರೋದು ಹಿಂಗೆ, ಲಾರಿಗಳು ರಾಗಿ ತುಂಬ್ಕೊಂಡು ಹೋಗೋದು ಹಿಂಗೆ. ನಾನು ಹೇಳೋದಲ್ಲ ಸರ್, ಅಲ್ಲಿ ನೋಡ್ರಿ, ಅಲ್ಲಿ ಆಲ್ರೆಡಿ ಅಲ್ಲ ಬಿದ್ದೈತೆ, ಅಲ್ಲೆಲ್ಲ ಬಿದ್ಬಿಟ್ಟೈತೆ. ಅಲ್ಲ ಸಾರ್ವಜನಿಕರು ಪ್ರಶ್ನೆನೇ ಮಾಡಬಾರ್ದ ಅಂತ ಗುತ್ತಿಗೆದಾರನ. ನಾನು ಗುತ್ತಿಗೆದಾರನೇ ಸರ್, ನಾನು ಗುತ್ತಿಗೆದಾರನೇ, ನಾನು PWD ಗುತ್ತಿಗೆದಾರನೇ. ಒಬ್ಬ ಗುತ್ತಿಗೆದಾರನಾಗಿ ಅವನ ಕೆಲಸ ಮಾಡೋದು ಎಷ್ಟು ಸರಿ ಪಬ್ಲಿಕ್ ದುಡ್ಡಾಗೆ? ನಾವು ದಿನ ಬೆಳಗ್ಗೆ 3 ಗಂಟೆಗೆ ಬಂದು ವ್ಯಾಪಾರ ಮಾಡಿ ನಾವು ಕಟ್ಟಿರ್ತೀವಿ ಹಣ ಪೋಲ್ ಮಾಡೋದು ಎಷ್ಟು ಸರಿ ಅಂತ ನಾವು ಕೇಳ್ತಾ ಇರೋದು.